ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧ ಇನ್ನಷ್ಟು ಅಪಾಯಕಾರಿ ಮಟ್ಟಕ್ಕೆ ಹೋಗ್ತಿದೆ. ಅಣುಕೇಂದ್ರ ಆಯ್ತು, ಸೇನಾ ನೆಲೆಗಳಾಯ್ತು, ಈಗ ಅರಬ್ ದೇಶಗಳ ಉಸಿರುಗಟ್ಟಿಸೋಕೆ ಇರಾನ್ ಮುಂದಾಗಿದೆ. ಅಮೆರಿಕ ಏನಾದ್ರೂ ಮತ್ತೆ ದಾಳಿ ಮಾಡಿದ್ರೆ ನಾವು ಸುನ್ನಿ ದೇಶಗಳ ಕುಡಿಯೋ ನೀರಿನ ಮೂಲವನ್ನೇ ಧ್ವಂಸ ಮಾಡ್ತೀವಿ ಅಂತ ಇರಾನ್ ಉಗ್ರ ಬೆದರಿಕೆ ಹಾಕಿದೆ. ಇನ್ನೊಂದ್ ಕಡೆ ಟ್ರಂಪ್ ಆಡಳಿತ ಕೂಡ ಈ ಯುದ್ಧವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ನೋಡ್ತಿದೆ. ಶೀಘ್ರದಲ್ಲೇ ಇರಾನ್ ಒಳಗೆ ಅಮೆರಿಕ ಭೂಸೇನೆ ನುಗ್ಗಿಸಬಹುದು ಅನ್ನೋ ಮಾಹಿತಿ ಸಿಗ್ತಿದೆ. ಇದೆಲ್ಲದರ ಮಧ್ಯೆ ಇಸ್ರೇಲ್ ಸೇಡಿನ ದಾಳಿ ಶುರು ಮಾಡಿದ್ದು ಈ ಯುದ್ಧ ಇನ್ನಷ್ಟು ವಿಸ್ತರಣೆಯಾಗ್ತಾ ಇದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಅದಕ್ಕೂ ಮೊದಲು ಪಾಕಿಸ್ತಾನ ಭಾರತಕ್ಕೆ ಒಡ್ಡಿರೋ ದೊಡ್ಡ ಬೆದರಿಕೆಯನ್ನ ಹೇಳ್ಬಿಡ್ತೀವಿ. ಇರಾನ್ ಕಥೆ ಮುಗಿದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನೆಕ್ಸ್ಟ್ ಪಾಕಿಸ್ತಾನವನ್ನ ಗುರಿ ಮಾಡ್ಕೋಬಹುದು ಅನ್ನೋ ಭಯ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಇಸ್ರೇಲ್ ನಮ್ಮ ಮೇಲೂ ದಾಳಿ ಮಾಡಬಹುದು ಅಂತ ಅನೇಕ ಪಾಕಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಈ ಬಗ್ಗೆ ಮಾತಾಡಿರೋ ಪಾಕ್ ನಾಯಕ ಅಬ್ದುಲ್ ಬಾಸಿತ್, ಹಾಗೇನಾದ್ರೂ ಆದ್ರೆ ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ, ಮುಂಬೈ ದೆಹಲಿಯನ್ನ ಗುರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಹೇಳಿಕೆ ಕೊಟ್ಟಿದ್ದು ಯಾರೋ ಪುಡಾರಿ ರಾಜಕಾರಣಿಯಲ್ಲ, ಭಾರತದಲ್ಲಿ ಪಾಕಿಸ್ತಾನದ ಹೈಕಮಿಷನ್ ಆಗಿ ಕೆಲಸ ಮಾಡಿದ್ದ ವ್ಯಕ್ತಿ. ಈತನೇ ಉಗ್ರನ ಹಾಗೆ ಹೇಳಿಕೆ ಕೊಟ್ಟಿರೋದು ಎಲ್ಲರ ಗಮನ ಸೆಳೀತಿದೆ. ಏನ್ ಹೇಳಿದ್ದ ಅಂದ್ರೆ, ಈಗ ಇರಾನ್ ಮೇಲೆ ಯುದ್ಧ ನಡೀತಿದೆ, ಮುಂದೆ ಒಂದ್ ವೇಳೆ ಅಮೆರಿಕ ಅಥವಾ ಇಸ್ರೇಲ್ ನಮ್ಮ ಅಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ. ಸದ್ಯ ನಮ್ಮ ಮುಂದೆ ಇರೋ ಏಕೈಕ ಆಪ್ಷನ್ ಅಂದ್ರೆ ಅದು ಭಾರತದ ಮೇಲೆ ದಾಳಿ ಮಾಡೋದು. ಯಾಕಂದ್ರೆ ನಾವು ಅಮೆರಿಕದಂತಹ ದೂರದ ಶತ್ರುಗಳ ಮೇಲೆ ನೇರವಾಗಿ ಹೋಗಿ ದಾಳಿ ಮಾಡೋಕೆ ಆಗಲ್ಲ, ನಮಗೆ ಆ ಸಾಮರ್ಥ್ಯ ಇಲ್ಲ. ಆದ್ರೆ ನಾವು ದೆಹಲಿ ಮತ್ತು ಮುಂಬೈಗಳನ್ನ ಟಾರ್ಗೆಟ್ ಮಾಡಬಹುದು. ನಮ್ಮ ಮೇಲೆ ಯಾವುದೇ ದೇಶ ದಾಳಿ ಮಾಡಿದ್ರು ನಮ್ಮ ಫಸ್ಟ್ ಟಾರ್ಗೆಟ್ ಅಥವಾ ಡಿಫಾಲ್ಟ್ ಟಾರ್ಗೆಟ್ ಭಾರತನೇ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸದ್ಯ ಈತನ ಹೇಳಿಕೆಗೆ ಭಾರತದಿಂದ ಏನೂ ಪ್ರತಿಕ್ರಿಯೆ ಬಂದಿಲ್ಲ. ಆದ್ರೆ ಇದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಪಾಕಿಸ್ತಾನದ ಸಾಮರ್ಥ್ಯ ಏನು, ಅವರ ಪರಿಸ್ಥಿತಿ ಏನು ಅನ್ನೋದು ಪಾಕಿಸ್ತಾನದಲ್ಲಿ 5ನೇ ಕ್ಲಾಸ್ ಓದಿರೋನಿಗೂ ಗೊತ್ತಾಗತ್ತೆ. ಹೀಗಿರುವಾಗ ರಷ್ಯಾ, ಜರ್ಮನಿ, ಭಾರತದಂಥ ದೊಡ್ಡ ದೇಶಗಳಲ್ಲಿ ಅದು ರಾಯಭಾರಿಯಾಗಿದ್ದ ವ್ಯಕ್ತಿಗೆ ತನ್ನ ದೇಶದ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಿದ್ದಾರೆ. ಇನ್ನು ಕೆಲವರು ಪಾಕಿಸ್ತಾನಕ್ಕೆ ಅಮೆರಿಕ ದಾಳಿ ಮಾಡುತ್ತೆ ಅನ್ನೋ ಭಯ ಯಾಕೆ ಬಂತು, ಅವರೇ ಪಾಕಿಗಳ ಡಾಲರ್ ಡ್ಯಾಡಿ ಅಲ್ವಾ ಅಂತೆಲ್ಲ ಕಾಲೆಳೆದಿದ್ದಾರೆ. ಆದ್ರೆ ಮಿಡಲ್ ಈಸ್ಟ್ ಯುದ್ಧದ ಸಂದರ್ಭದಲ್ಲೇ ರಾಜತಾಂತ್ರಿಕ ಅಧಿಕಾರಿಯೊಬ್ಬರಿಂದ ಈ ಹೇಳಿಕೆ ಬಂದಿರೋದು ಪಾಕಿಸ್ತಾನದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ. ಪಾಕಿಸ್ತಾನದಲ್ಲಿ ಇಸ್ರೇಲ್ ಕುರಿತ ಭಯವನ್ನ ಇನ್ನಷ್ಟು ಹೆಚ್ಚಿಸಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋಕೆ 48 ಗಂಟೆಗಳ ಡೆಡ್ಲೈನ್ ಕೊಡ್ತಿದ್ದಂತೆ ಇರಾನ್ ಮತ್ತೆ ಹುಂಕರಿಸಿದೆ. ನಮ್ಮ ಪವರ್ ಪ್ಲಾಂಟ್ಗಳ ಮೇಲೆ ಏನಾದ್ರೂ ಕೈ ಇಟ್ರೆ ಮಧ್ಯಪ್ರಾಚ್ಯದಲ್ಲಿ ವಿನಾಶ ಸೃಷ್ಟಿಯಾಗುತ್ತೆ ಅಂತ ಹೇಳಿದೆ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಐಟಿ ಸೆಕ್ಟರ್, ಎನರ್ಜಿ ಮತ್ತು ಮುಖ್ಯವಾಗಿ ಡೆಸಾಲಿನೇಷನ್ ಪ್ಲಾಂಟ್ ಅಂದ್ರೆ ಸಮುದ್ರದ ನೀರನ್ನ ಶುದ್ಧೀಕರಣ ಮಾಡೋ ಘಟಕಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ ಮಿಲಿಟರಿ ಕಮಾಂಡ್ ಖಾತಮ್ ಅಲ್ ಅನ್ಬಿಯಾ ಹೇಳಿಕೆ ನೀಡಿದೆ. ಇದು ಗಲ್ಫ್ ಭಾಗದಲ್ಲಿ ಭಾರಿ ಆತಂಕ ಹುಟ್ಟಾಕಿದೆ. ಯಾಕಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಕುಡಿಯುವ ನೀರಿಗಾಗಿ ಜನ ಈ ಡೆಸಾಲಿನೇಷನ್ ಪ್ಲಾಂಟ್ಗಳನ್ನೇ ನಂಬಿಕೊಂಡಿದ್ದಾರೆ. ಒಂದ್ ವೇಳೆ ಇರಾನ್ ಈ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಸಿದ್ರೆ ಇಡೀ ಗಲ್ಫ್ ನೀರಿಲ್ಲದೆ ಒಣಗಬೇಕಾಗತ್ತೆ. ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಸೌದಿ ಅರೇಬಿಯಾದ ಅತಿ ದೊಡ್ಡ ನೀರು ಸಂಸ್ಕರಣಾ ಘಟಕ ಜುಬೆಲ್ ಡೆಸಾಲಿನೇಷನ್ ಪ್ಲಾಂಟ್ ಮೇಲೆ ಏನಾದ್ರೂ ದಾಳಿಯಾದ್ರೆ ಕೇವಲ ಒಂದು ವಾರದಲ್ಲಿ ರಿಯಾದ್ನ 85 ಲಕ್ಷ ಜನ ಕುಡಿಯುವ ನೀರಿಲ್ಲದೆ ಪರದಾಡಬೇಕಾಗತ್ತೆ. ಆ ನಗರವನ್ನೇ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು ಅಂತ ತಜ್ಞರು ಹೇಳ್ತಿದ್ದಾರೆ. ಹೀಗಾಗಿ ಗಲ್ಫ್ ಭಾಗದಲ್ಲಿ ಇರಾನ್ ಬಗ್ಗೆ ಆತಂಕ ಎದ್ದಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಮತ್ತೊಂದು ಡೇಂಜರಸ್ ಹಂತಕ್ಕೆ ತಲುಪೋ ತರ ಕಾಣಿಸ್ತಿದೆ. ಇರಾನ್ ಮೇಲೆ ವೈಮಾನಿಕ ದಾಳಿಯಲ್ಲ, ಭೂಸೇನೆಯನ್ನು ನುಗ್ಗಿಸೋಕೆ ಅಮೆರಿಕ ಪ್ಲಾನ್ ಮಾಡಿದೆ. ಇದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅಂತ ಮಿಲಿಟರಿ ಕಮಾಂಡರ್ಗಳಿಗೆ ಟ್ರಂಪ್ ಸೂಚನೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈಗ ಇರಾನ್ ಮೇಲೆ ಆಕ್ರಮಣ ಮಾಡಿದ್ರೆ ಅಲ್ಲಿನ ಸೈನಿಕರನ್ನ ಎಲ್ಲಿ ಬಂಧಿಸಿಡಬೇಕು ಅನ್ನೋ ಲಾಜಿಸ್ಟಿಕ್ಸ್ ಬಗ್ಗೆಯೂ ಅಮೆರಿಕದಲ್ಲಿ ಗುಪ್ತವಾಗಿ ಚರ್ಚೆ ನಡೆಯುತ್ತಿದೆ. ಈಗಾಗಲೇ ಅಮೆರಿಕದ ಬಲಿಷ್ಠ ಸೇನಾ ತುಕಡಿಗಳಾದ 82 ಏರ್ಬೋರ್ನ್ ಡಿವಿಷನ್ ಮತ್ತು ಮರೈನ್ ಎಕ್ಸ್ಪಿಡೇಷನರಿ ಫೋರ್ಸ್ ರೆಡಿಯಾಗಿವೆ. ಕ್ಯಾಲಿಫೋರ್ನಿಯಾದಿಂದ ಸುಮಾರು 2200 ಮರೈನ್ ಕಮಾಂಡೋಗಳನ್ನ ಹೊತ್ತ 3 ಯುದ್ಧ ನೌಕೆಗಳು ಈಗಾಗಲೇ ಮಧ್ಯಪ್ರಾಚ್ಯದತ್ತ ಹೊರಟಿವೆ.
ಪೆಸಿಫಿಕ್ ಸಾಗರದಲ್ಲಿದ್ದ ಮತ್ತೊಂದು ಪಡೆಯನ್ನ ಕೂಡ ಈಗ ಗಲ್ಫ್ ರೀಜನ್ ಕಡೆಗೆ ಡೈವರ್ಟ್ ಮಾಡಲಾಗಿದೆ. ವರದಿಗಳ ಪ್ರಕಾರ ಟ್ರಂಪ್ ಯಾವಾಗ ಆರ್ಡರ್ ಕೊಡ್ತಾರೋ ಆ ಕ್ಷಣವೇ ಇರಾನ್ ಒಳಗೆ ಅಮೆರಿಕನ್ ಸೈನಿಕರನ್ನ ನುಗ್ಗಿಸೋಕೆ ಅಮೆರಿಕದ ಸೇನೆ ಪ್ಲಾನ್ ಮಾಡಿದೆ. ಇತ್ತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೀವಿಟ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ಬಿಕ್ಕಟ್ಟು ಎದುರಾದಾಗ ಅಧ್ಯಕ್ಷರ ಮುಂದೆ ಎಲ್ಲಾ ರೀತಿಯ ಆಯ್ಕೆಗಳು ಇರ್ತವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಇರಾನ್ನ ಇಂಧನ ಮತ್ತು ಕರೆಂಟ್ ಪ್ಲಾಂಟ್ಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿನ ಸೇನೆಯನ್ನ ಸೆರೆ ಹಿಡಿಯೋದು ಅಮೆರಿಕದ ಮುಖ್ಯ ಉದ್ದೇಶ ಅಂತ ರಿಪೋರ್ಟ್ಸ್ ಬರ್ತಿವೆ. ಇನ್ನು ಅರಬ್ ರಾಷ್ಟ್ರಗಳ ಮೇಲೂ ಇರಾನ್ ಸರಣಿ ದಾಳಿ ಮಾಡಿದೆ. ಯುಎಇಯ ಶಾರ್ಜಾ ಕರಾವಳಿ ಬಳಿ ವಾಣಿಜ್ಯ ಹಡಗೊಂದರ ಸಮೀಪ ಭಾರೀ ಸ್ಫೋಟ ಸಂಭವಿಸಿದೆ. ಶಾರ್ಜಾದಿಂದ 28 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ಆಗಿದೆ. ಅದೃಷ್ಟವಶಾತ್ ಹಡಗಿನಲ್ಲಿದ್ದ ಸಿಬ್ಬಂದಿ ಎಲ್ಲ ಸೇಫ್ ಆಗಿ ಇದ್ದಾರೆ. ಆದ್ರೆ ಇಲ್ಲಿ ಇರಾನ್ ಡ್ರೋನ್ ಬಂದು ಬಿತ್ತ ಅಥವಾ ಮಿಸೈಲ್ ಅಪ್ಪಳಿಸಿತಾ ಇನ್ನಷ್ಟೇ ಸ್ಪಷ್ಟನೆ ಸಿಗ್ಬೇಕಿದೆ. ಇನ್ನು ಇರಾನ್ನಿಂದ ಯುಎಇ ಮೇಲೆ ಮತ್ತೆ ಮಿಸೈಲ್ ಹಾಗೂ ಡ್ರೋನ್ ದಾಳಿಯಾಗಿದೆ. ಆದ್ರೆ ಇವುಗಳನ್ನೆಲ್ಲ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲೇ ಹೊಡೆದುರುಳಿಸಿದ್ದೀವಿ. ಈ ವಿಚಾರದಲ್ಲಿ ಆಲ್ರೆಡಿ ನಾವು ಫುಲ್ ಅಲರ್ಟ್ ಆಗಿ ಕಾರ್ಯಾಚರಣೆ ನಡೆಸಿದ್ದೀವಿ ಅಂತ ಯುಎಇ ರಕ್ಷಣಾ ಸಚಿವಾಲಯ ಹೇಳಿದೆ. ಅತ್ತ ಸೌದಿ ಅರೇಬಿಯಾದ ಮೇಲೂ ದಾಳಿ ಕಂಟಿನ್ಯೂ ಆಗಿದೆ. ಸೌದಿ ರಾಜಧಾನಿ ರಿಯಾದ್ ಮೇಲೆ ಇರಾನ್ 4 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಉಡಾವಣೆ ಮಾಡಿದೆ. ಇದನ್ನ ಸೌದಿ ಹೊಡೆದಾಕಿದೆ. ಇನ್ನೊಂದ್ ಕಡೆ ಕತಾರ್ ಸೇನೆಗೆ ಸೇರಿದ ಹೆಲಿಕಾಪ್ಟರ್ ಒಂದು ಪತನಗೊಂಡಿದೆ. ರುಟೀನ್ ಡ್ಯೂಟಿ ಮಾಡುವಾಗ ತಾಂತ್ರಿಕ ದೋಷ ಕಾಣಿಸಿಕೊಂಡು ಕತಾರ್ ಜಲಾನಯನ ಪ್ರದೇಶದಲ್ಲಿ ಈ ಪತನ ಆಗಿದೆ. ಸದ್ಯ ಹೆಲಿಕಾಪ್ಟರ್ನಲ್ಲಿದ್ದವರೆಲ್ಲ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಭಾರೀ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಿದೆ ಅಂತ ಕತಾರ್ ಹೇಳಿದೆ. ಇನ್ನು ಅತ್ತ ಇರಾಕ್ನಲ್ಲೂ ದಾಳಿಗಳು ಕಂಟಿನ್ಯೂ ಆಗಿವೆ. ಬಾಗ್ದಾದ್ನ ಪಶ್ಚಿಮ ಭಾಗದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಆದ್ರೆ ಯಾರು ದಾಳಿ ಮಾಡಿದ್ರು ಅನ್ನೋದು ಸ್ಪಷ್ಟ ಇಲ್ಲ. ಜೊತೆಗೆ ಘಟನೆಯಲ್ಲಾದ ಹಾನಿ ಮತ್ತು ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗ್ಬೇಕಿದೆ. ಇನ್ನು ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರೋ ಅಮೆರಿಕದ ಲಾಜಿಸ್ಟಿಕ್ ಕ್ಯಾಂಪ್ ಸಮೀಪ 2 ಡ್ರೋನ್ಗಳು ಹಾರಿ ಬಂದಿದ್ವು. ಕೂಡಲೇ ಅಲರ್ಟ್ ಆದ ಏರ್ ಡಿಫೆನ್ಸ್ ಆ 2 ಡ್ರೋನ್ಗಳನ್ನ ಗಾಳಿಯಲ್ಲೇ ಹೊಡೆದುರುಳಿಸಿದೆ. ಈ ದಾಳಿಗಳನ್ನ ನಾವೇ ಮಾಡಿದ್ದೀವಿ ಅಂತ ಇರಾನ್ ಬೆಂಬಲಿತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಅನ್ನೋ ಗುಂಪು ಹೇಳ್ಕೊಂಡಿದೆ. ಬರೀ ಬಾಗ್ದಾದ್ ಮಾತ್ರವಲ್ಲ, ಕಳೆದ ಕೇವಲ 24 ಗಂಟೆಗಳಲ್ಲಿ ಇರಾಕ್ ಮತ್ತು ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿರೋ ಅಮೆರಿಕದ ಬೇಸ್ಗಳ ಮೇಲೆ 21 ದಾಳಿಗಳನ್ನ ಮಾಡಿದ್ದೀವಿ ಅಂತ ಈ ಸಂಘಟನೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇತ್ತ ಇರಾನ್ ವಿರುದ್ಧ ಇಸ್ರೇಲ್ ಮುಗಿಬಿದ್ದಿದೆ. ಟೆಹ್ರಾನ್ ಪ್ರಾಂತ್ಯದ ದಮಾವಂದ್ ಪರ್ವತ ಹಾಗೂ ಪರ್ದಿಸ್ ಪ್ರದೇಶಗಳಲ್ಲಿ ಭಾರೀ ಏರ್ ಸ್ಟ್ರೈಕ್ ನಡೆದಿದೆ. ಪ್ರಬಲ ಸ್ಫೋಟಗಳ ಸದ್ದು ಕೇಳಿ ಬಂದಿದೆ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಟೆಹ್ರಾನ್ ಮೇಲೆ ಹೊಸ ಸುತ್ತಿನ ದಾಳಿ ಶುರು ಮಾಡೋದಾಗಿ ಇಸ್ರೇಲ್ ಸೇನೆ ಘೋಷಿಸಿದ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗಿದೆ. ಇದರಲ್ಲಿ ಏನ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಇತ್ತ ಇರಾನ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಇಸ್ರೇಲಿನ ದಾಳಿಯನ್ನ ಹಿಮ್ಮೆಟ್ಟಿಸಿದ್ದೀವಿ, ಅವರ ದುಬಾರಿ ಡ್ರೋನ್ಗಳನ್ನ ಹೊಡೆದಾಕಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ನ ನ್ಯೂಕ್ಲಿಯರ್ ಪ್ಲಾಂಟ್ ಇರೋ ಡಿಮೋನೋ ನಗರದ ಮೇಲೆ ಇರಾನ್ ದಾಳಿ ಮಾಡಿದ ಬೆನ್ನಲ್ಲೇ ಇಸ್ರೇಲ್ ಬೆಚ್ಚಿ ಬಿದ್ದಿದೆ. ಈಗ ದಕ್ಷಿಣ ಇಸ್ರೇಲ್ ಭಾಗದಲ್ಲಿರೋ ಎಲ್ಲಾ ಶಾಲಾ ಕಾಲೇಜುಗಳನ್ನ ಮಂಗಳವಾರದವರೆಗೆ ಬಂದ್ ಮಾಡಲಾಗಿದೆ. ಅಲ್ಲದೆ 50ಕ್ಕಿಂತ ಹೆಚ್ಚು ಜನ ಗುಂಪುಗೂಡೋದನ್ನ ಇಸ್ರೇಲ್ ಸರ್ಕಾರ ಬ್ಯಾನ್ ಮಾಡಿದೆ. ಈ ನಿರ್ಬಂಧಗಳು ನೆಗೆವ್, ಲಾಚಿಶ್ ಮತ್ತು ಡೆಡ್ ಸಿ ಭಾಗಗಳಿಗೆ ಅನ್ವಯಿಸುತ್ತವೆ ಅಂತ ತಿಳಿಸಿದೆ. ಇತ್ತ ಇಸ್ರೇಲ್ನ ಶಿಕ್ಷಣ ಇಲಾಖೆ ಸೋಮವಾರ ದೇಶದ ಯಾವುದೇ ಭಾಗದಲ್ಲೂ ಕ್ಲಾಸ್ಗಳು ನಡೆಯಲ್ಲ. ಜನರು ಗುಂಪು ಸೇರಬೇಕಂದ್ರೆ ಅಲ್ಲಿ ಮಿಸೈಲ್ ಅಟ್ಯಾಕ್ ಆದಾಗ ಅಡಗಿಕೊಳ್ಳೋಕೆ ಸುರಕ್ಷಿತವಾದ ಪ್ರೊಟೆಕ್ಟೆಡ್ ಏರಿಯಾ ಅಥವಾ ಬಂಕರ್ಗಳು ಇರಲೇಬೇಕು ಅಂತ ಕಂಡೀಷನ್ ಹಾಕಿದೆ. ಇರಾನ್ನ ಈ ದಾಳಿ ಇಸ್ರೇಲ್ನ ಅತಿ ಸುರಕ್ಷಿತ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿರೋದ್ರಿಂದ ಜನರಲ್ಲಿ ಭೀತಿ ಹೆಚ್ಚಾಗಿದೆ. ಈ ನಡುವೆ ಕೂಡ ಇಸ್ರೇಲ್ ಮೇಲೆ ಇರಾನ್ ಮತ್ತು ಲೆಬನಾನ್ನ ಹೆಜ್ಬೊಲ್ಲಾಗಳು ದಾಳಿ ಕಂಟಿನ್ಯೂ ಮಾಡಿದ್ದಾರೆ. ಕಳೆದ ಕೆಲ ಗಂಟೆಗಳಲ್ಲಿ 2ನೇ ಬಾರಿ ಇರಾನ್ನಿಂದ ಮಿಸೈಲ್ಗಳು ಇಸ್ರೇಲ್ ಕಡೆ ನುಗ್ಗಿ ಬಂದಿವೆ ಅಂತ ಇಸ್ರೇಲ್ ಸೇನೆ ಮಾಹಿತಿ ನೀಡಿದೆ. ಇದರಿಂದಾಗಿ ಸೆಂಟ್ರಲ್ ಇಸ್ರೇಲ್ ಮತ್ತು ಉತ್ತರ ಇಸ್ರೇಲ್ ಭಾಗದಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿವೆ. ಇತ್ತ ಉತ್ತರ ಇಸ್ರೇಲ್ ಮೇಲೆ ಹೆಜ್ಬೊಲ್ಲಾಗಳಿಂದ ಸತತವಾಗಿ ರಾಕೆಟ್ ದಾಳಿ ನಡೆಯುತ್ತಿದೆ. ಈ ದಾಳಿಯಲ್ಲಿ ಉತ್ತರ ಭಾಗದಲ್ಲಿ ಒಬ್ಬರಿಗೆ ಗಾಯಗಳಾಗಿವೆ ಅಂತ ಇಸ್ರೇಲ್ ಆಂಬ್ಯುಲೆನ್ಸ್ ಸರ್ವಿಸ್ ಮಾಹಿತಿ ನೀಡಿದೆ. ಸದ್ಯ ಯಾವುದೇ ಪ್ರಾಣಾಪಾಯದ ಬಗ್ಗೆ ವರದಿಯಾಗಿಲ್ಲ. ಇದೆಲ್ಲದರ ನಡುವೆ ಮಿಡಲ್ ಈಸ್ಟ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ನಡೆದಿದೆ. ಸೌದಿ ರಾಜಧಾನಿ ರಿಯಾದ್ನಲ್ಲಿ ಪಾಕ್, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ ಮೀಟಿಂಗ್ ನಡೆಸಿವೆ. ಈ ಮೀಟಿಂಗ್ನಲ್ಲಿ ಪಾಕ್ನ ಫಾರಿನ್ ಮಿನಿಸ್ಟರ್ ಇಶಾಕ್ ದಾರ್, ಟರ್ಕಿ ವಿದೇಶಾಂಗ ಮಂತ್ರಿ ಹಕನ್ ಫಿದಾನ್, ಈಜಿಪ್ಟ್ನ ವಿದೇಶಾಂಗ ಮಂತ್ರಿ ಬದರ್ ಅಬ್ದೆಲ್ಲೆಟ್ಟಿ ಮತ್ತು ಸೌದಿ ಫಾರಿನ್ ಮಿನಿಸ್ಟರ್ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಭಾಗಿಯಾಗಿದ್ರು. ಈ ದೇಶಗಳು ಈಗ ಹೊಸ ಸೆಕ್ಯೂರಿಟಿ ಫ್ಯಾಕ್ಟ್ ಅಂದ್ರೆ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡ್ತಿವೆ. ಅದರ ಬಗ್ಗೆ ಡಿಸ್ಕಸ್ ಆಗಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಿರೋ ಯುದ್ಧದ ಎಫೆಕ್ಟ್ ಬೇರೆ ದೇಶಗಳ ಮೇಲೆ ಆಗ್ತಿರೋದ್ರಿಂದ ಇನ್ಮುಂದೆ ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೊಳ್ಬೇಕು ಅನ್ನೋದು ಈ ದೇಶಗಳ ಪ್ಲಾನ್.
ಇದು ನ್ಯಾಟೋ ತರಹದ ಮಿಲಿಟರಿ ಮೈತ್ರಿ ಅಲ್ಲದಿದ್ರೂ ಪರಸ್ಪರ ಡಿಫೆನ್ಸ್ ಟೆಕ್ನಾಲಜಿ ಮತ್ತು ಶಸ್ತ್ರಾಸ್ತ್ರಗಳನ್ನು ಹಂಚಿಕೊಳ್ಳಬೇಕು ಅಂತ ಇವರು ಪ್ಲಾನ್ ಮಾಡಿದ್ದಾರೆ. ಟರ್ಕಿ ವಿದೇಶಾಂಗ ಸಚಿವ ಹಕಾನ್ ಈ ಕುರಿತು ಸಭೆಯಲ್ಲಿ ಮಾತಾಡಿದ್ರು. ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸಿಕೊಳ್ಳದೆ ಹೋದ್ರೆ ಹೊರಗಿನ ಯಾವುದೋ ದೊಡ್ಡ ಶಕ್ತಿಗಳು ಬಂದು ಅವರ ಲಾಭಕ್ಕೆ ತಕ್ಕಂತೆ ನಮ್ಮ ಮೇಲೆ ನಿರ್ಧಾರಗಳನ್ನ ಹೇರ್ತಾವೆ ಅಂದಿದ್ದಾರೆ. ಈ ಮೂಲಕ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಟರ್ಕಿ ಗುಟುರು ಹಾಕಿದೆ. ಅಂದಹಾಗೆ ಕಳೆದ ವರ್ಷದಿಂದಲೇ ಟರ್ಕಿ ಪಾಕ್ ಮತ್ತು ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದ ಮಾಡ್ಕೊಳ್ಳೋಕೆ ಓಡಾಡ್ತಿದೆ. ಈಗ ತನ್ನ ಜೊತೆಗೆ ಈಜಿಪ್ಟ್ ಅನ್ನ ಕೂಡ ಸೆಳೆಯೋಕೆ ನೋಡ್ತಿದೆ. ಸದ್ಯ ಪಾಕ್ ಸೌದಿ ಜೊತೆ ರಕ್ಷಣಾ ಒಪ್ಪಂದ ಮಾಡ್ಕೊಂಡಿದೆ. ಇದರ ಪ್ರಕಾರ ಒಬ್ಬರ ಮೇಲಿನ ದಾಳಿಯನ್ನ ಇಬ್ಬರ ಮೇಲಿನ ದಾಳಿ ಅಂತ ಕನ್ಸಿಡರ್ ಮಾಡ್ಲಾಗತ್ತೆ. ಸೊ ಈಗ ಈ ಡಿಫೆನ್ಸ್ ಫ್ಯಾಕ್ಟ್ಗೆ ಇತರ ಇಸ್ಲಾಮಿಕ್ ದೇಶಗಳನ್ನ ಸೇರಿಸೋ ಪ್ಲಾನ್ ನಡೀತಿದೆ. ಮಿಡಲ್ ಈಸ್ಟ್ ಟೆನ್ಷನ್ ಹೆಚ್ಚಾಗ್ತಿದ್ದಂತೆ ಇದಕ್ಕೆ ಮತ್ತಷ್ಟು ವೇಗ ಸಿಕ್ಕಿದೆ. ಇನ್ನು ಈ 4 ದೇಶಗಳು ರಕ್ಷಣಾ ಒಪ್ಪಂದ ಮಾಡ್ಕೊಳ್ಳೋಕೆ ಕಾರಣ ಕೂಡ ಇದೆ. ಈ 4 ದೇಶಗಳ ಹತ್ರನೂ ಒಂದೊಂದು ಶಕ್ತಿ ಇದೆ. ಟರ್ಕಿ ಹತ್ತಿರ ಅಡ್ವಾನ್ಸ್ಡ್ ಡ್ರೋನ್ ಮತ್ತು ಮಿಸೈಲ್ ಟೆಕ್ನಾಲಜಿ ಇದೆ. ಪಾಕಿಸ್ತಾನದ ಹತ್ತಿರ ಅಣ್ವಸ್ತ್ರಗಳಿವೆ. ಸೌದಿ ಹತ್ತಿರ ಹಣ ಮತ್ತು ಹೊಸ ತಂತ್ರಜ್ಞಾನ ಇದೆ. ಇನ್ನು ಈಜಿಪ್ಟ್ ಹತ್ತಿರ ದೊಡ್ಡ ಸೇನೆ ಇದೆ. ಈ 4 ಸೇರಿದ್ರೆ ಇಡೀ ಏಷ್ಯಾದಲ್ಲೇ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಬಹುದು ಅನ್ನೋದು ಇವರ ಲೆಕ್ಕಾಚಾರ. ಇನ್ನು ಈ ಮೀಟಿಂಗ್ ನಲ್ಲಿ ಇಸ್ರೇಲ್ನ ಗಡಿ ವಿಸ್ತರಣಾ ನೀತಿ ಬಗ್ಗೆ ಕೂಡ ಚರ್ಚೆಯಾಗಿದೆ. ಅಂದ್ರೆ ಲೆಬನಾನ್ನಲ್ಲಿ ಇಸ್ರೇಲ್ ಭೂಸೇನೆ ನುಗ್ಗಿಸಿ ಗಡಿ ವಿಸ್ತರಿಸಿಕೊಳ್ತಿದೆ ಅಂತ ಡಿಸ್ಕಸ್ ಮಾಡಿದ್ದಾರೆ. ಹಾಗೆ ಗಲ್ಫ್ ದೇಶಗಳ ಮೇಲಿನ ಇರಾನ್ ದಾಳಿಯನ್ನ ಖಂಡಿಸಿದ್ದಾರೆ. ಇನ್ನು ಹಾರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡಿರೋ ವಿಚಾರವಾಗಿ ಜಪಾನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಒಂದ್ ವೇಳೆ ಈ ಯುದ್ಧ ನಿಂತು ಕಂಪ್ಲೀಟ್ ಕದನ ವಿರಾಮ ಆದ್ರೆ ಆಗ ಈ ಹಾರ್ಮೋಜ್ ಜಲಸಂಧಿಯ ನೀರಿನೊಳಗೆ ಇಟ್ಟಿರೋ ಸ್ಫೋಟಗಳನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೆಗಿ ಹೇಳಿದ್ದಾರೆ. ಜಪಾನ್ ಬಳಿ ಜಗತ್ತಿನಲ್ಲೇ ಬೆಸ್ಟ್ ಮೈನ್ ಸ್ವೀಪಿಂಗ್ ಟೆಕ್ನಾಲಜಿ ಇದೆ. ಯುದ್ಧ ನಿಂತ ಮೇಲೆ ನಮ್ಮ ಸೇನೆಯನ್ನ ಅಲ್ಲಿಗೆ ಕಳಿಸೋ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಪಾನ್ನ ಸಂವಿಧಾನದ ಪ್ರಕಾರ ಅವರ ಸೇನೆಯನ್ನ ಬೇರೆ ದೇಶದ ಯುದ್ಧಗಳಿಗೆ ಕಳಿಸುವಂತಿಲ್ಲ. ಆದರೆ 2015ರಲ್ಲಿ ತಂದ ಹೊಸ ಕಾನೂನಿನ ಪ್ರಕಾರ ದೇಶದ ಭದ್ರತೆಗೆ ಉಳಿವಿಗೆ ಕುತ್ತು ಬಂದ್ರೆ ಮಾತ್ರ ಸೇನೆಯನ್ನ ಬಳಸಬಹುದು. ಹೀಗಾಗಿ ಜಪಾನ್ ತನ್ನ ದೇಶಕ್ಕೆ ಬೇಕಾದ 90% ಆಯಿಲ್ಗೆ ಇದೇ ಹಾರ್ಮುಜ್ ರೂಟ್ ಅನ್ನೇ ನಂಬಿಕೊಂಡಿರೋದ್ರಿಂದ ಈ ಕ್ರಮದ ಬಗ್ಗೆ ಮಾತಾಡಿದೆ. ಇತ್ತ ಇರಾನ್ ಕೂಡ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದೆ. ವಿದೇಶಿ ಹಡಗುಗಳು ಈಗಲೂ ಕೂಡ ಹಾರ್ಮುಜ್ ಜಲಸಂಧಿ ಮೂಲಕ ಪಾಸ್ ಆಗಬಹುದು. ಆದ್ರೆ ಅದಕ್ಕೆ ಇರಾನ್ ಸರ್ಕಾರದ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಬೇಕು. ಸೇಫ್ಟಿ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ಇದು ತುಂಬಾನೇ ಮುಖ್ಯ ಅಂತ ಇಂಟರ್ ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ನ ಇರಾನ್ ಪ್ರತಿನಿಧಿ ಅಲಿ ಮೌಸವಿ ಹೇಳಿದ್ದಾರೆ. ಜೊತೆಗೆ ಇರಾನ್ನ ಸಾರ್ವಭೌಮತೆ ಹಾಗೂ ಹಕ್ಕುಗಳಿಗೆ ಪ್ರತಿಯೊಬ್ಬರೂ ಗೌರವ ಕೊಡಬೇಕು ಅನ್ನೋ ಕಂಡೀಷನ್ ಕೂಡ ಹಾಕಿದ್ದಾರೆ. ಹಾಗೆ ಹಾರ್ಮೋಜ್ ಜಲಸಂಧಿಯನ್ನ ನಾವು ಕೇವಲ ನಮ್ಮ ಶತ್ರುಗಳಿಗೆ ಮಾತ್ರ ಕ್ಲೋಸ್ ಮಾಡಿದ್ದೀವಿ, ಬೇರೆ ಯಾರಿಗೂ ಅಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮಿಡಲ್ ಈಸ್ಟ್ ಯುದ್ಧದ ಬಿಸಿ ಈಗ ಜಾಗತಿಕ ಏವಿಯೇಷನ್ ವಲಯದ ಮೇಲೂ ದೊಡ್ಡ ಪರಿಣಾಮ ಬೀರ್ತಿದೆ. ಈ ಯುದ್ಧ ಶುರುವಾದಾಗಿನಿಂದ ವಿಶ್ವದ ಟಾಪ್ 20 ವಿಮಾನಯಾನ ಸಂಸ್ಥೆಗಳು $50 ಬಿಲಿಯನ್ ಅಧಿಕ ನಷ್ಟ ಅನುಭವಿಸಿವೆ. ಯುದ್ಧದ ಕಾರಣ ಮಿಡಲ್ ಈಸ್ಟ್ ರಾಷ್ಟ್ರಗಳಿಗೆ ಬಹುತೇಕ ವಾಣಿಜ್ಯ ವಿಮಾನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಜೆಟ್ ಫ್ಯೂಯಲ್ ದರ ಕೂಡ ಡಬಲ್ ಆಗಿದೆ. ಹೀಗಾಗಿ ಇಷ್ಟು ನಷ್ಟ ಆಗಿದೆ. ಜೊತೆಗೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಶೀಘ್ರದಲ್ಲೇ ವಿಮಾನದ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗಲಿದೆ ಅಂತ ಜಾಗತಿಕ ವಿಮಾನಯಾನ ಸಂಸ್ಥೆಗಳು ಎಚ್ಚರಿಸಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈಗ ಶ್ರೀಲಂಕಾ ತತ್ತರಿಸಿ ಹೋಗಿದೆ. ಕೇವಲ 2 ವಾರದಲ್ಲೇ 2ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ 25% ಏರಿಕೆ ಮಾಡಿದೆ. ಈಗ ಶ್ರೀಲಂಕಾದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 398 ಶ್ರೀಲಂಕಾ ರೂಪಾಯಿಗೆ ಏರಿದ್ರೆ, ಸಾರಿಗೆಗೆ ಬಳಕೆಯಾಗುವ ಡೀಸೆಲ್ ಬೆಲೆ ಲೀಟರ್ಗೆ 382 ಶ್ರೀಲಂಕಾ ರೂಪಾಯಿ ಏರಿಕೆಯಾಗಿದೆ. ಮಿಡಲ್ ಈಸ್ಟ್ ಸಂಘರ್ಷದಿಂದಾಗಿ ಸಮುದ್ರ ಮಾರ್ಗ ಬಂದ್ ಆಗಿರೋದ್ರಿಂದ ತೈಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ದೇಶದಲ್ಲಿ ಇಂಧನದ ಬಳಕೆಯನ್ನ 15ರಿಂದ 20% ಕಡಿಮೆ ಮಾಡೋ ಉದ್ದೇಶದಿಂದ ಸರ್ಕಾರ ಈ ಕಠಿಣ ನಿರ್ಧಾರ ತಗೊಂಡಿದೆ. ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸ್ಸಾನಾಯಕೆ ತಮ್ಮ ದೇಶದ ಜನರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದ ದೀರ್ಘಕಾಲದ ಸಂಘರ್ಷಕ್ಕೆ ಸಿದ್ಧರಾಗಿ, ಈ ಸಂಘರ್ಷದಿಂದ ತೈಲ ಸರಬರಾಜು ವ್ಯತ್ಯಯ ಆಗ್ಬೋದು ಅಂದಿದ್ದಾರೆ. 2022ರಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿದ್ದ ಶ್ರೀಲಂಕಾ ಈಗಷ್ಟೇ ಚೇತರಿಸಿಕೊಳ್ತಿತ್ತು. ಆದರೆ ಈ ಯುದ್ಧದಿಂದಾಗಿ ತೈಲಕ್ಕಾಗಿ ಮತ್ತೆ ಪರದಾಡುವಂತಾಗಿದ್ದು, ಆರ್ಥಿಕ ಸ್ಥಿತಿ ಮತ್ತೆ ಹಳಿ ತಪ್ಪುವ ಆತಂಕ ಶುರುವಾಗಿದೆ. ಇನ್ನು ಯುದ್ಧ ನಡೀತಿರೋ ಹೊತ್ತಲ್ಲೇ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಇರಾನ್ ಯುರೋಪ್ ದೇಶಗಳನ್ನ ಅಣಕಿಸಿದೆ. ಗ್ರೀನ್ಲ್ಯಾಂಡ್ ಅನ್ನ ನಾವು ರಕ್ಷಿಸ್ತೀವಿ ಅಂತ ಯುರೋಪಿಯನ್ ಯೂನಿಯನ್ ದೇಶಗಳಿಗೆ ಆಫರ್ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿರೋ ಇರಾನ್ ಪೊಲೀಸ್ ವಕ್ತಾರ ಬ್ರಿಗೇಡಿಯರ್ ಜನರಲ್ ಅಹಮದ್ ರಜಾ,
ಒಂದು ವೇಳೆ ಗ್ರೀನ್ಲ್ಯಾಂಡ್ ಅನ್ನ ರಕ್ಷಿಸಿಕೊಳ್ಳೋಕೆ ನಿಮ್ಮ ಕೈಲಿ ಆಗದಿದ್ರೆ ನಮಗೆ ಒಂದು ಮಾತು ಹೇಳಿ, ನಾವೇ ಬಂದು ಅದನ್ನ ಪ್ರೊಟೆಕ್ಟ್ ಮಾಡ್ತೀವಿ, ಜಸ್ಟ್ ಆಸ್ಕ್ ವಿ ವಿಲ್ ಕಮ್ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇದೇ ಗ್ರೀನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ನಿಂದ ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ. ಗ್ರೀನ್ಲ್ಯಾಂಡ್ ವಿಚಾರವಾಗಿ ಡೆನ್ಮಾರ್ಕ್ ಅಮೆರಿಕದ ವಿರುದ್ಧ ಸಂಘರ್ಷಕ್ಕೆ ರೆಡಿಯಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಬಹುದು ಅಂತ ಗ್ರೀನ್ಲ್ಯಾಂಡ್ ನ ಪ್ರಮುಖ ಏರ್ಪೋರ್ಟ್ ರನ್ವೇಗಳನ್ನ ಬಾಂಬ್ ಬಿಟ್ಟು ಉಡಾಯಿಸೋಕೆ ಡೆನ್ಮಾರ್ಕ್ ಸೈನಿಕರು ಸಿದ್ಧ ಆಗಿದ್ರು ಅಂತ ಗೊತ್ತಾಗಿದೆ. ಅಂದ್ರೆ ಅಮೆರಿಕದವರು ಇಲ್ಲಿಗೆ ಬಂದು ಲ್ಯಾಂಡ್ ಆಗದೆ ಇರೋ ಥರ ಮಾಡೋಕೆ ಈ ಥರ ಪ್ಲಾನ್ ಮಾಡಿದ್ರು. ಕಳೆದ ಜನವರಿಯಲ್ಲಿ ಡೆನ್ಮಾರ್ಕ್ ಈ ಆಪರೇಷನ್ಗೆ ಸಿದ್ಧ ಮಾಡ್ಕೊಂಡಿತ್ತು ಅಂತ ಡೆನ್ಮಾರ್ಕ್ನ ಸುದ್ದಿ ಸಂಸ್ಥೆ ಡ್ಯಾನಿಶ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ವರದಿ ಮಾಡಿದೆ. ಅಲ್ಲದೆ ಏನಾದ್ರೂ ಸಂಘರ್ಷ ಆಗಿ ಸೈನಿಕರು ಗಾಯಗೊಂಡ್ರೆ ಅವರಿಗೆ ಚಿಕಿತ್ಸೆ ನೀಡೋಕೆ ಸಾಕಷ್ಟು ಪ್ರಮಾಣದ ಮೆಡಿಕಲ್ ಕಿಟ್, ರಕ್ತವನ್ನು ಕೂಡ ಡೆನ್ಮಾರ್ಕ್ ಅಲ್ಲಿಗೆ ಸಾಗಿಸಿತ್ತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ರಹಸ್ಯ ಕಾರ್ಯಾಚರಣೆಗೆ ಆಪರೇಷನ್ ಆರ್ಕಿಡ್ ಎಂಡ್ಯೂರೆನ್ಸ್ ಅಂತ ಹೆಸರಿಡಲಾಗಿತ್ತು. ಜನವರಿಯಲ್ಲಿ ಡೆನ್ಮಾರ್ಕ್ ತನ್ನ ಎಲೈಟ್ ಸೈನಿಕರನ್ನ ಗ್ರೀನ್ಲ್ಯಾಂಡ್ಗೆ ಕಳಿಸಿತ್ತು. ಹೊರನೋಟಕ್ಕೆ ಇದು ಕೇವಲ ಮಿಲಿಟರಿ ಅಭ್ಯಾಸ ಅಂತ ಹೇಳಲಾಗಿತ್ತು. ಆದರೆ ಒಳಗೊಳಗೆ ಅಮೆರಿಕದ ಆಕ್ರಮಣವನ್ನ ಎದುರಿಸೋಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಅಂತ ಈ ರಿಪೋರ್ಟ್ ಹೇಳಿದೆ. ಜನವರಿ 3ರಂದು ಅಮೆರಿಕ ಸೇನೆ ವೆನೆಜುವೆಲಾ ಅಧ್ಯಕ್ಷ ಮಡೋರರನ್ನ ದಿಢೀರಂತ ಎತ್ಕೊಂಡು ಬಂದ ಮೇಲೆ ಡೆನ್ಮಾರ್ಕ್ ಈ ಥರ ಪ್ಲಾನ್ ಮಾಡಿತ್ತು ಅಂತ ಮಾಹಿತಿ ಸಿಕ್ಕಿದೆ. ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಬೇಟೆ ಮುಂದುವರೆಸಿದ್ದಾರೆ. ಯಾವ ರೇಂಜ್ಗೆ ಅಂದ್ರೆ ಉಗ್ರರ ಅಡ್ಡೆಯೊಳಗೆ ನುಗ್ಗಿ ಲಷ್ಕರ್ ಉಗ್ರ ಕಮಾಂಡರ್ ಬಿಲಾಲ್ ಅರಿಫ್ ಸಲಾಫಿನನ್ನ ಹೊಡೆದಾಕಿದ್ದಾರೆ. ಮುರಿದ್ಕೆಯಲ್ಲಿರೋ ಲಷ್ಕರ್ ಕೇಂದ್ರ ಮರ್ಕಜ್ ತೈಬಾ ಒಳಗೆ ಈ ಕಾರ್ಯಾಚರಣೆ ಆಗಿದೆ. ಈದ್ ಪ್ರಾರ್ಥನೆ ಮುಗಿದ ಕೆಲವೇ ನಿಮಿಷಗಳಲ್ಲಿ ಬಿಲಾಲ್ ಅರಿಫ್ ಸಲಾಫಿ ಮೇಲೆ ಗುಂಡು ಹಾರಿಸಿದ್ದಾರೆ. ಮಾರಕಾಸ್ತ್ರಗಳಿಂದ ಇರಿದಿದ್ದಾರೆ. ಈ ಬಿಲಾಲ್ ಯಾರು ಅಂದ್ರೆ ಕಾಶ್ಮೀರವನ್ನ ಸ್ವತಂತ್ರ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನದ ಯುವಕರನ್ನ ಬ್ರೈನ್ ವಾಶ್ ಮಾಡಿ ರಿಕ್ರೂಟ್ ಮಾಡ್ಕೊಳ್ತಿದ್ದ. ಈಗ ಇವನನ್ನೇ ಅಪರಿಚಿತ ಬಂದೂಕುದಾರಿಗಳು ಎನ್ನಿಲ್ಲ ಅನಿಸಿಬಿಟ್ಟಿದ್ದಾರೆ. ಇತ್ತ ಅಮೆರಿಕದ ನೆರೆ ರಾಷ್ಟ್ರ ಕ್ಯೂಬಾದಲ್ಲಿ ವಿದ್ಯುತ್ಗಾಗಿ ಹಾಹಾಕಾರ ಶುರುವಾಗಿದೆ. ಕೇವಲ 5 ದಿನಗಳ ಅಂತರದಲ್ಲಿ ಕ್ಯೂಬಾದಲ್ಲಿ 2ನೇ ಬಾರಿಗೆ ಮೆಗಾ ಬ್ಲ್ಯಾಕ್ಔಟ್ ಆಗಿದೆ. ಇಡೀ ದೇಶದ ಪವರ್ ಗ್ರಿಡ್ ಸಂಪೂರ್ಣ ಕುಸಿದು ಬಿದ್ದ ಪರಿಣಾಮ 1 ಕೋಟಿಗೂ ಹೆಚ್ಚು ಜನ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಕಾಲ ಕಳೀತಿದ್ದಾರೆ. ಕ್ಯೂಬಾದ ಈ ದುಸ್ಥಿತಿಗೆ ಅಸಲಿ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿರೋ ತೈಲ ನಿರ್ಬಂಧ. ವೆನೆಜುವೆಲಾದಿಂದ ಬರ್ತಿದ್ದ ತೈಲ ಪೂರೈಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದರಿಂದ ಕಳೆದ 3 ತಿಂಗಳಿಂದ ಕ್ಯೂಬಾಗೆ 1 ಹನಿ ತೈಲ ಕೂಡ ಬಂದಿಲ್ಲ. ಹೀಗಾಗಿ ಇಂಧನವೇ ಇಲ್ಲದೆ ಕ್ಯೂಬಾದ ವಿದ್ಯುತ್ ಸ್ಥಾವರಗಳು ಕೆಲಸ ಮಾಡೋದನ್ನೇ ನಿಲ್ಲಿಸಿವೆ ಅಂತ ಅಲ್ಲಿನ ಅಧ್ಯಕ್ಷರು ಅಳಲು ತೋಡಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನಿಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.